ಅಸ್ಸಲಾಮುಅಲೈಕುಮ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರಂಜಾನ್ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು. ನಾನಿವತ್ತು ನಮ್ಮ ಈದ್ ಸ್ಪೆಷಲ್ ಬಂದುಬಿಟ್ಟು ನಾನು ಶಾಹಿ ತುಕಡಾನ ಸ್ವೀಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ನೋಡಿ ಸ್ವಲ್ಪ ಬಾದಾಮ್ ಮತ್ತು ಗೋಡಂಬಿ ಕಿಶ್ಮಿಶ್ ಇಷ್ಟು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಯಾವ ಥರ ಮಾಡ್ತಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಕಡಾಯಿ ತೊಗೊಂಡಿದ್ದೀನಿ, ಅರ್ಧ ಲೀಟ್ರು ಹಾಲು ಪ್ಯಾಕೆಟ್ ಕೂಡ ಹೊಡೆದು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗುತ್ತೆ, ಅಲ್ಲಿ ಗಂಟ ಸ್ವಲ್ಪ ಕುದಿಸ್ಕೋಬೇಕು. ನಾನು ನೋಡಿದ್ದೀನಿ ಕುದಿಸ್ಕೊತಾ ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಒಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಇದಾದಮೇಲೆ ನಾನು ಬ್ರೆಡ್ ಪೀಸಸ್ನ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಅದು ಸೈಡಲ್ಲಿ ಇರುತ್ತಲ್ಲ, ಅದು ಬೇಕಾದ್ರೆ ತೆಗಿಬೋದು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದು ತೆಗಿಬೋದು. ನಾನು ಏನು ತೆಗಿತಾ ಇಲ್ಲ, ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಥರ ಕಟ್ ಮಾಡಿಕೊಂಡು ಈ ಸೈಡಲ್ಲಿ ಇಟ್ಕೊತೀನಿ. ಮತ್ತು ಇದು ಸಾಲ್ಟ್ದು ಬ್ರೆಡ್ಡು ನೀವು ಸ್ವೀಟು ಬರುತ್ತೆ, ಅದು ಕೂಡ ಸೇರಿಸ್ಕೊಬೇಕು. ನಮ್ಮ ಮನೇಲಿ ಸ್ವೀಟ್ ತಿನ್ನಲ್ಲ, ಅದಕ್ಕೆ ಸಾಲ್ಟ್ ಇರೋದೇ ತೊಗೊಂಡಿದ್ದೀನಿ ನಾನು. ಎಲ್ಲ ಈ ಥರ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಒಂದು ಚಿಕ್ಕದು ಕಡಾಯಿ ತೊಗೊಂಡಿದ್ದೀನಿ. ಆ ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿರ್ತೀನಿ. ಅದು ನೋಡಿ ಇವಾಗ ಬಾಯ್ಲ್ ಆಗಿದೆ. ನನಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ. ನಾನು ಇಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ ನೀವು ಹೆಚ್ಚು ಕಮ್ಮಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ಈ ಕಡೆ ಎಣ್ಣೆನೂ ಕೂಡ ಕಾಯ್ದಿದೆ. ನಾನು ಇದರಲ್ಲಿ ಒಂದೊಂದೇ ಬ್ರೆಡ್ ಪೀಸಸ್ನ ಫ್ರೈ ಮಾಡ್ಕೊಳ್ತಾ ಇರ್ತೀನಿ ನೋಡಿ. ಅದನ್ನು ಚೆನ್ನಾಗಿ ಅದು ಕೂಡ ಬೇಯಿಸ್ಕೋಬೇಕು ಹಾಲನ್ನ. ನಾನು ಮತ್ತೆ ಒಂದು ಸ್ವಲ್ಪ ಕಸ್ಟರ್ಡ್ ಪೌಡರ್ ಒಂದು 2 ಸ್ಪೂನ್ ಅಷ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು. ಹಾಲು ಕೂಡ ಚೆನ್ನಾಗಿ ಬಾಯ್ಲಿಂಗ್ ಆಗಿದೆ. ನಾನು ಇದರಲ್ಲಿ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ ಅದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದರಲ್ಲಿ ಸೇರಿಸ್ಕೊಂಡು ಒಂದು 5 ನಿಮಿಷ ಇದು ಕೂಡ ಬೇಯಿಸ್ಕೊಳ್ತೀನಿ. ಅದಾದಮೇಲೆ ನಾನು ಇದು ಕಸ್ಟರ್ಡ್ ಪೌಡರ್ ರೆಡಿ ಮಾಡ್ಕೊಂಡಿದ್ನಲ್ಲ, ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು 5 ನಿಮಿಷ ಇದು ಚೆನ್ನಾಗಿ ಕುದಿಸ್ಕೋಬೇಕು. ಅಲ್ಲಿ ಗಂಟ ನೋಡಿ ಸ್ವಲ್ಪ ತಿಕ್ನೆಸ್ ಆಗುತ್ತೆ. ಇದು ಸ್ವಲ್ಪ ಕ್ವಾಂಟಿಟಿ ಕೂಡ ಕಮ್ಮಿ ಆಗುತ್ತೆ. ಅಲ್ಲಿ ಗಂಟ ನಾನು ಸ್ವಲ್ಪ ಬೇಯಿಸ್ಕೊಳ್ತೀನಿ ಒಂದು 5 ನಿಮಿಷ. ಅದಾದಮೇಲೆ ನಾನು ನೋಡಿ ಇಷ್ಟು ರೆಡಿಯಾಗಿದೆ, ಸಾಕು. ನಾನು ಇವಾಗ ಆಫ್ ಮಾಡ್ತಾ ಇದ್ದೀನಿ. ಬ್ರೆಡ್ ಪೀಸಸ್ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ನಾವು ಚೆನ್ನಾಗಿ ಕುದಿಸ್ಕೊಂಡಿರ್ತೀವಲ್ಲ, ಅದು ಹಾಲು ಕೂಡ ಇದರಲ್ಲಿ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ನಿಜವಾಗ್ಲೂ ಒಂದು ಸತಿ ಟ್ರೈ ಮಾಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಸ್ವೀಟ್ ಮಾತ್ರ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ನಾನು ಇದ್ರ ಮೇಲೆ ಸ್ವಲ್ಪ ಬಾದಾಮ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದು ಸೇರಿಸ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಈಸಿ, ತುಂಬ ಸಿಂಪಲ್ ಕೂಡ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೀವು. ಇದಾದಮೇಲೆ ನಾನು ಪೈನಾಪಲ್ ಅದು ಸ್ವೀಟ್ ಮಾಡ್ತಾ ಇದ್ದೀನಿ ನೋಡಿ. ಅದು ಕೂಡ ತುಂಬಾ ಈಸಿ. ಒಂದು ಕಡಾಯಿ ತೊಗೊಂಡಿದ್ದೀನಿ. ಈ ಕಡಾಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಮತ್ತು ಅದರಲ್ಲಿ ಬಾದಾಮ್ ಮತ್ತು ಗೋಡಂಬಿ ಕಿಶ್ಮಿಶ್ ಅದೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ ನೋಡಿ. ಇಷ್ಟು ಫ್ರೈ ಆದರೆ ಸಾಕು, ನಾನು ತೆಗಿತಾ ಇದ್ದೀನಿ ಎಲ್ಲ. ಇದು ನನ್ನ ಮಗನಿಗೆ ತುಂಬ ಇಷ್ಟ, ಪೈನಾಪಲ್ ಸ್ವೀಟು. ಅದಕ್ಕೆ ನೋಡಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಇದ್ದಿದ್ದು ಮನೆಯಲ್ಲೇ, ಅದಕ್ಕೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ತೀನಿ ನೋಡಿ. ಇಷ್ಟು ರುಬ್ಕೊಂಡಿದ್ದೀನಿ ನಾನು. ಮತ್ತು ಅದೇ ಕಡೆಯಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇವಾಗ ರುಬ್ಕೊಂಡಿರ್ತೀವಲ್ಲ ಪೈನಾಪಲ್ ಪ್ಯೂರಿ, ಅದರಲ್ಲಿ ಸೇರಿಸ್ಕೋಬೇಕು ನೋಡಿ. ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ.
ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದಾದಮೇಲೆ ಸಕ್ಕರೆ ನಿಮಗೆ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಿಮ್ಮ ಪೈನಾಪಲ್ ಹುಳಿ ಇದೆಯಾ ಸ್ವೀಟ್ ಇದೆ ನೋಡಿಕೊಂಡು ಅದ್ರ ಮೇಲೆ ಹಾಕ್ಕೊಳ್ಳಿ ನೀವು. ಇದು ಸ್ವಲ್ಪ ಹುಳಿ ಇತ್ತು, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಸಕ್ಕರೆ. ಇದನ್ನು ಒಂದು 2 ನಿಮಿಷಗೆ ಬೇಯಿಸ್ಕೊಳ್ಳಿ. ನೀರು ಬೀಳೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ, ನೀರು ಬೀಳೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಇದರಲ್ಲಿ ಖೋವ ಹಾಕ್ಕೊಂಡಿದ್ದೀನಿ. ಇದನ್ನು ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಒಂದ್ಸತಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿತ್ತು. ಅದೇ ನಾನು ಸ್ವಲ್ಪ ಮಾಡಿದೆ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದು ನೋಡಿ. ಈ ಥರ ರೆಡಿ, ಕಲರು ಕೂಡ ಚೇಂಜ್ ಆಗಿಬಿಡುತ್ತೆ ನೋಡಿ. ಖೋವ ಹಾಕಿದ್ಮೇಲೆ ಅದು ಎಲ್ಲೋ ಇತ್ತು ಸ್ವಲ್ಪ, ಇವಾಗ ಸ್ವಲ್ಪ ವೈಟಿಶ್ ಆಗಿದೆ ನೋಡಿ. ಮತ್ತು ನೀವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಏನು ಗೋಡಂಬಿ ದ್ರಾಕ್ಷಿ ಎಲ್ಲ ಇದರಲ್ಲಿ ಹಾಕ್ಕೊಂಡು ಅದು ಕೂಡ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ. ರೆಡಿಯಾಗಿದೆ ಫ್ರೆಂಡ್ಸ್. ತುಂಬಾ ಈಸಿ, ತುಂಬ ಸಿಂಪಲ್ ಕೂಡ. ಒಂದು ಸತಿ ಟ್ರೈ ಮಾಡಿ, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ಪೈನಾಪಲ್ ಸ್ವೀಟ್, ಮದುವೆಯಲ್ಲಿ ಸಿಗುವಂತಹ ಪೈನಾಪಲ್ ಮಿಠಾ ಇವಾಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ. ನಿಮಗೆ ಇಷ್ಟವಾಗಿದ್ದರೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತಿನ ಈದ್ ಸ್ಪೆಷಲ್ ಈ ಸ್ವೀಟ್ ಮಾಡಿದೆ. ಮತ್ತು ಬಿರಿಯಾನಿ ಕೂಡ ಮಾಡ್ಕೊಂಡಿದ್ದೆ. ಬಿರಿಯಾನಿ ವಿಡಿಯೋ ಆಲ್ರೆಡಿ ಹಾಕಿದ್ನಲ್ಲ, ಅದಕ್ಕೆ ನಾನು ಹಾಕಿಲ್ಲ ನೋಡಿ. ಇಷ್ಟು ಚೆನ್ನಾಗಿ ಬಂದಿದ್ದು ನೋಡಿ ಬಿರಿಯಾನಿ ಕೂಡ. ಇದಾಗಿತ್ತು ಇವತ್ತಿನ ಹಬ್ಬದ ಸ್ಪೆಷಲ್ ಅಡುಗೆ. ಮಾಮೂಲಿ ಬಿರಿಯಾನಿ ಸ್ವೀಟ್ ಅದೇ ಮಾಡೋದು. ಹಾಗೆ ನಾನು ಏನೇನು ಮಾಡಿದ್ರಿ ಕಮೆಂಟಲ್ಲಿ ತಿಳಿಸಿ. ಯುಗಾದಿ ಹಬ್ಬದಲ್ಲಿ ಕೂಡ ಏನೇನು ಮಾಡಿದ್ರಿ ಕೂಡ ನೀವು ತಿಳಿಸಿ. ಅದಾದಮೇಲೆ ಸಂಜೆ 4 ಗಂಟೆ ಮೇಲೆ ನಾನು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ರೆಡಿ ಆದೆ. ಇದು ನನ್ನ ಹಬ್ಬದ ಡ್ರೆಸ್ಸು. ವೀಡಿಯೋ ಮಾಡಿದ್ದೀನಿ, ಇದಾದಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಹಬ್ಬದ ವೀಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಇದಕ್ಕೂ ಹಿಂದಿನ ವೀಡಿಯೋ ಇದೆ, ರೆಡಿ ಮಾಡಿ ಇಟ್ಟಿದ್ದೀನಿ, ಅದು ಕೂಡ ಹಾಕ್ತೀನಿ. ಹಾಗೆ ನೋಡಿ, ನಾನು ಕೂಡ ಸಿಂಪಲಾಗಿ ರೆಡಿ ಆಗಿಬಿಟ್ಟೆ. ಹಾಗೆ ನನ್ನ ಮಕ್ಳಿಗೂ ಕೂಡ ತೋರಿಸ್ತೀನಿ. ಅವರು ಮನೆಯಲ್ಲೇ ಇದ್ದಿಲ್ಲ ಫ್ರೆಂಡ್ಸ್, ಎಲ್ಲ ಕೆಳಗಡೆ ಅಮ್ಮ ಮನೆಯಲ್ಲೇ ಇದ್ದರು. ಹಾಗಾಗಿ ನಾನು ಅವ್ರದ್ದು ವೀಡಿಯೋ ಹಾಕಿಲ್ಲ. ಜಸ್ಟ್ ಸ್ವಲ್ಪ ರೀಲ್ಸ್ ಅಂತ ಫೋಟೋ ಶೂಟ್ ಮಾಡ್ಕೊಂಡಿದ್ದೆ, ಅದು ಇದೇ ಫೋಟೋ ಹಾಕ್ತೀನಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಗಳು ನೋಡಿ ಈ ಥರ ರೆಡಿಯಾಗಿರಲಿ. ಇದು ನನ್ನ ಮಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲ ಟೇಕ್ ಕೇರ್, ಬಾಯ್.